ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈಗ ಪವಿತ್ರ ಗೌಡ ಅವರ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಕೊಲೆಗೆ ಒಳಸಂಚು ಆರೋಪದಲ್ಲಿ ಪವಿತ್ರ ಗೌಡ ಅವರನ್ನ ಬಂಧಿಸುವ ಸಾಧ್ಯತೆ ಕೂಡ ಇದೆ. ಯಾಕೆಂದ್ರೆ ಇವರಿಗೆ ಮೆಸೇಜ್ಗಳು ಬರ್ತಾ ಇದ್ದದ್ದು, ಇವರ ವಿಚಾರಣೆ ಬಹಳ ಮುಖ್ಯವಾಗುತ್ತೆ. ಸೊ ಇವರ ಮೊಬೈಲನ್ನು ಕೂಡ ಏನಾದರೂ ರಿಟ್ರೀವ್ ಮಾಡ್ಬೋದು, ತಗೊಂಡು ಅಥವಾ ವಶಕ್ಕೆ ಪಡಿಬೋದು. ಸದ್ಯಕ್ಕಂತೂ ಈಗ ವಿಚಾರಣೆಗಳು ನಡೀತಾ ಇದೆ. ಈ ಬಗ್ಗೆ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಮತ್ತಷ್ಟು ಮಾಹಿತಿ ಪಡ್ಕೊಳ್ಳೋಣ. ಮುರಳಿ, ಇವಾಗ ಪವಿತ್ರ ಗೌಡ ಅವರ ಪಾತ್ರ ಏನು ಅಂತಂದ್ಬಿಟ್ಟು ಇವಾಗ ಈ ಪ್ರಕರಣದಲ್ಲಿ ಅವ್ರನ್ನ ಬಂಧನಕ್ಕೆ ಒಳಪಡಿಸೋ ಸಾಧ್ಯತೆ ಇದೆಯಾ? ಯಾಕಂದ್ರೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಅದನ್ನ ಸ್ಪಷ್ಟನೆ ಕೂಡ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಒಳಸಂಚಿನ ಹಿನ್ನೆಲೆಯಲ್ಲಿ ಅವರನ್ನ ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು. ಅವರನ್ನ ವಿಚಾರಣೆ ಕೂಡ ಒಳಪಡಿಸುವಂತ ಪ್ರಯತ್ನಗಳನ್ನ ಈಗಾಗಲೇ ಏನು ಪೊಲೀಸರು ಅಂದ್ರೆ ಕಾಮಾಕ್ಷಿ ಪೊಲೀಸರು ತಯಾರಿಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೂಡ 120B ಅಡಿಯಲ್ಲಿ ಬರ್ತಾರೆ. ಕೊಲೆ ಪ್ರಕರಣ ಆಗಿರೋ ಹಿನ್ನೆಲೆಯಲ್ಲಿ ಅವರ ಪಾತ್ರ ಏನು, ಜೊತೆಗೆ ಅವರು ಇವರಿಗೆ ಹೇಳಿದ್ದು, ಜೊತೆಗೆ ಅವ್ರಿಗೆ ಸುಪಾರಿಯನ್ನ ಕೊಟ್ಟಿದ್ದು, ಇವೆಲ್ಲ ಹಾಗೆ ಸಂಪರ್ಕದಲ್ಲಿರಿ.